ತಾತ? ಸತ್ತಿನ ಬಗ್ಗೆ ಇನ್ನು ಚರ್ಚೆ ಬೇಡ. ನಾನು ಸತ್ಯ ಅಂಕಲ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಅವರು ನನ್ನ ಜೊತೆ ರಾಕ್ ಪೇಪರ್ ಸೀಸರ್ ಆಡ್ತಿದ್ರು. ಅವರು ತುಂಬಾ ಒಳ್ಳೆಯವರು. ಐ ಆಮ್ ಸಾರಿ ಸೀತಾ, ಸತ್ತಿನ ಬಗ್ಗೆ ನೀನೇನು ತಿಳ್ಕೊಬೇಕಾದಿಲ್ಲಮ್ಮ. ಅವನು ಎಲ್ಲರೂ ಇದ್ದಾಗ ಅವರೆಲ್ಲರೂ ಮನಸ್ಸು ನೋಯಿಸೋ ಕೆಟ್ಟ ಚಾಳಿ ಅಂಟಿಸ್ಕೊಂಡಿದ್ದಾನೆ. ನೀನು ಈ ಮಗು ಈ ಮನೆಗೆ ಹೊಂದ್ಕೋಬೇಕು, ಅದೇ ನಮಗೆ ಮುಖ್ಯ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸಿಹಿ, ನಿನಗೆ ತಿಂಡಿ ಮಾಡಿಕೊಡ್ತೇನೆ, ಅನಿ ಜೊತೆ ತಿನ್ನು ಬಾ. ಮತ್ತೆ ಮೋಸ ಮಾಡ್ತಿದ್ಯಾ? ಇದೇ ಮೋಸನ ತಾನೇ ಆ ರಾಮನ್ ತಾಯಿ ಮಾಡಿದ್ಲು. ನನ್ನಿಂದ ಪ್ರತಿ ಒಂದನ್ನು ಕಿತ್ಕೊಂಡ್ಲು. ನನ್ನ ಪ್ರೀತಿ ಕಿತ್ಕೊಂಡ್ಲು, ನನ್ನ ಬದುಕನ್ನ ಕಿತ್ಕೊಂಡ್ಲು. ನನ್ನ ಇಂದ್ರಜ ನನ್ನ ಪ್ರೀತಿ ಇಂದ್ರನ ನನ್ನಿಂದ ಕಿತ್ಕೊಂಡ್ಲು. ನನ್ನ ಮಾವನ ಮಗನ ಕೈ ಹಿಡಬೇಕಾದವಳು ಏನೂ ಇಲ್ದೆ ನಿಂತೆ. ಇದೆಲ್ಲ ಸಾಲದು ಅಂತ ಅವ್ರಿಬ್ರು ಮಗುನ ತಂದು ನನ್ನ ಮಡ್ಲಕ್ಕೆ ಹಾಕಿದ್ಲು. ಈ ವಿಷಾನ ಕುಡ್ದು ಆ ಮಗುನ ಬೆಳೆಸ್ತಾ ಹೋದೆ. ಆದ್ರೆ ಇವತ್ತು ಮತ್ತೆ ನನ್ನ ಪಾಲಿಗೆ ಮೋಸ ಮಾಡ್ತಿದ್ಯಾ ಭಗವಂತ. ನಿನ್ನೆ ಮೊನ್ನೆ ಬಂದ ಸೀತಾ ನನ್ನ ಹಕ್ಕನ್ನು ಕಿತ್ಕೋತಾ ಇದ್ದಾಳೆ. ಅದನ್ನ ನೋಡ್ಕೊಂಡು ನೀನ್ ಸುಮ್ಮನಿದ್ಯಲ್ಲ, ಕಿತ್ಕೋ. ಈ ಭಾರ್ಗವಿಯಿಂದ ಏನೇನು ಕಿತ್ಕೋಬೇಕೋ ಎಲ್ಲ ಕಿತ್ಕೋ. ಆದ್ರೆ ನೀನು ನನ್ನ ಕೈ ಬಿಟ್ಟೆ ಅಂತ ಅಳ್ತಾ ಕೂರವಳಲ್ಲ ಈ ಭಾರ್ಗವಿ. ನನಗೆ ಬೇಕಾಗಿದ್ದನ್ನ ನಾನೇ ಹೇಗೆ ಕಿತ್ಕೋತೀನಿ ನೋಡ್ತಾ ಹೋಗೋ. ಏನಾಯ್ತು? ಏನಿದು ಬಟ್ಟೆ ಹೇಗೆ ಹಾಕೊಂಡಿದ್ದೀರಾ? ಚಿಕ್ಕಿ ನೋಡ್ರಿ ಏನ್ ಅನ್ಕೊಂಡಿರ್ತಾರ. ಅಟ್ಲೀಸ್ಟ್ ನಂಗೆ ಹೇಳುತ್ತಾನೆ. ರಾಮನ್ ಮೇಲೆ ಅದೇನ್ ಮೋಡಿ ಮಾಡಿದ್ಯಾ ಸೀತಾ? ಇದನ್ನೆಲ್ಲ ಹೀಗೆ ಬಿಟ್ರೆ ನಾನು ಅನ್ಕೊಂಡಿದ್ದೆಲ್ಲ ತಪ್ಪು ಹೋಗುತ್ತೆ. ನಾನು ಈಗಲೇ ನೋಡಿದ್ದು, ಏನ್ ಮಾಡ್ಲಿ? ಇರಿ ಒಂದ್ ನಿಮಿಷ, ನಾನೇ ಹಾಕ್ತೀನಿ. ಹೇಳ್ಕೊಳಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನು, ಬಟ್ಟೆನು ಸರಿಗೆ ಹಾಕೊಳಕ್ ಬರಲ್ಲ. ಏನ್ ಮಾಡೋದು ಈ ವಿಷಯದಲ್ಲಿ? ನಾನು ಸ್ವಲ್ಪ ದಡ್ಡನ ನೀವು? ದಡ್ಡ ಏನಿಲ್ಲ, ಪರವಾಗಿಲ್ಲ. ಫಸ್ಟ್ ಟೈಮ್ ನನ್ನ ಹೆಂಡತಿ ನನ್ನ ಪರವಾಗಿ ಮಾತಾಡ್ತಿದ್ದ. ಅಲ್ಲ ದಡ್ಡ ಅಲ್ಲ, ನೀವು ಕೋಡಂಗೆ ಅಂತ ಹೇಳಕ್ ಬಂದೆ ಅಷ್ಟೇ. ಏನ್ ಹೇಳಿದ್ರಿ? ಸಾರಿ ಸಾರಿ. ಪಾಪಚ್ಚಿ, ಪಾಪಚ್ಚಿ ರೂಮಲ್ಲಿ ಇಲ್ವಲ್ಲ? ಕ್ಲಿನಿಕ್ ಹೋದ್ಲಾ? ಅಶೋಕ್, ಅಂಜು ಮನೇಲಿಲ್ಲ. ಮನೇಲಿಲ್ವಾ ಅಂದ್ರೆ? ಅವ್ರ ಆಶ್ರಮದಲ್ಲಿರೋ ಯಾರೋ ಗುರುಗಳಿಗೆ ಹುಷಾರಿಲ್ಲ, ಒಂದ್ 4 ದಿನದ ಮಟ್ಟಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ನನಗೆ ಯಾರು ಏನು ಹೇಳಲೇ ಇಲ್ಲ. ಅಟ್ಲೀಸ್ಟ್ ಅವಳಿಗಾದ್ರೂ ನನಗೊಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ಲ. ಅವ್ಳು ಹೇಳಿರ್ತಾಳೆ ಅಂತ ಅನ್ಕೊಂಡಿದ್ದೆ ಅಶೋಕ್. ಐ ರಿಯಲಿ ಡಿಡ್ ನೋ. ಐ ಆಮ್ ಸೋ ಸಾರಿ. ಅವಳು ಯಾವಾಗಲೂ ಹಂಗೇನೆ, ಒಬ್ಬಳೇ ಇರೋಕ್ಕೆ ಇಷ್ಟಪಡ್ತಾಳೆ. ಆದರೆ ಈ ಸಲ ಬಂದವಳು ಜೊತೆಗೆ ಇರ್ತಾಳೆ ಅಂತ ನಂಬಿದ್ದೆ. ಇಟ್ಸ್ ಓಕೆ. ಬಾವಾ, ಇನ್ನೂ ಚೂರು ಬಡ್ಸ್ಲಾ? ಬೇಡ ಬೇಡ, ತಡಿ ಸಾಧ್ನ. ಫಸ್ಟ್ ಇಷ್ಟು ತಿನ್ಲಿ ಇವನು. ತಗೊಳನಿ, ತಿನ್ನು. ಇದೊಂದು ಶರ್ಟು ಅನಿ ನೋಡೋ, ತಿನ್ನು ಫಸ್ಟು. ತಿನ್ಬೇಕು ಕಣೋನಿ, ತಿಂದ್ರೇನೆ ಅಲ್ವಾ ಎನರ್ಜಿ ಬರೋದು. ತಗೋ ತಿನ್ನು, ಸೈಡ್ ಗಿಡದನ್ನ ತಿನ್ನು. ಆ ಮಾಡು ಹಂಗೆ. ವೆರಿ ಗುಡ್, ಥ್ಯಾಂಕ್ ಗಾಡ್. ಒಂದು ತುತ್ತಾರು ತಿಂದಿಯಲ್ಲ ಅಲ್ವಾ ನೀ? ಒಂದು ತುತ್ತು ತಿನ್ನಕ್ಕೆ ಒಂದು T20 ಮ್ಯಾಚ್ ಆಡ್ದಷ್ಟು ಟೈಮ್ ತಗೋತಿಯಲ್ಲ ನೀನು.
ನೋಡು, ಸಿಹಿ ನೋಡು, ಎಷ್ಟು ಮುದ್ದಾಗಿ ಎಷ್ಟು ನೀಟಾಗಿ ತಿಂತಾ ಇದ್ದಾಳೆ. ನೋಡ್ ಕಲ್ತ್ಕೊಳ್ಳೋ ನೀ. ಅಂಕಲ್ ನಾನು ಬೇಗನೆ ತಿನ್ನೋದು. ಅರೆ ನೀ ಐಪ್ಯಾಡ್ ಅಲ್ಲಿ ಬಿಸಿ ಇದ್ದಾನೆ ಅಲ್ವಾ, ಅದಕ್ಕೆ ಅವ್ನು ನಿಧಾನಕ್ಕೆ ತಿಂತಾ ಇದ್ದಾನೆ. ಲಿಟಲ್ ಚಾಂಪ್, ಕರೆಕ್ಟಾಗಿ ಹೇಳಿದೆ ನೋಡು ನೀನು. ಅನಿ ನೋಡಿ, ಐಪ್ಯಾಡ್ ಪಕ್ಕಕ್ಕಿಡು, ಮಾಡು, ತಿನ್ನು ತಿನ್ನು. ತಿಂಡಿ ತಿಂತಾ ಇರ್ಬೇಕಾದ್ರೆ ಯಾರು ಈ ತರ ಮಾತಾಡ್ಬೇಡಿ, ನನ್ಗೆ ಡಿಸ್ಟರ್ಬ್ ಆಗುತ್ತೆ. ನನ್ನ ಜೊತೆ ಯಾರು ಮಾತಾಡ್ಬೇಡಿ. ಅನಿಕೇತ್, ನಾನು ಕ್ರಿಕೆಟ್ ಅಂಕಲ್ಗೆ ಹೇಳ್ತಾ ಇರೋದು. ನಾನು ನಿನ್ಗೆ ಏನೂ ಡಿಸ್ಟರ್ಬ್ ಮಾಡಿಲ್ಲ. ಡ್ಯಾಡಿ, ನನಗೆ ನನ್ನ ರೂಮಲ್ಲೇ ತಿನ್ಸಿ, ನಂಗೆ ಇಲ್ಲಿ ತಿನ್ನಕ್ ಇಷ್ಟ ಇಲ್ಲ. ಯಾವಾಗ್ಲೂ ನಾನು ಒಬ್ನೇ ತಿನ್ನೋದು. ಸಣ್ಣ ಚಿಕ್ಕಿ, ಯಾರ್ಯಾರೋ ಜೊತೆ ನನ್ನ ಕುರಿಸ್ತಿಯಲ್ಲ, ನಂಗೆ ಇವಳು ಇಷ್ಟನೇ ಇಲ್ಲ. ಅನಿ ಅನಿ ಅನಿ, ಡ್ಯಾಡಿ, ನೀವು ನಂಗೆ ತಿನ್ಸಲ್ವಾ? ಬಂದೆ ತಡಿ ಅನಿ. ಲೇಟ್ ಅವ್ರ ಅಮ್ಮನ ಥರ ಎಲ್ಲದಕ್ಕೂ ಸಿಟ್ ಮಾಡ್ಕೊತಾರೆ. ತಗೊಂಡೋಗಿಲ್ಲ ಅಂದ್ರೆ ಇದಕ್ಕೊಂದು ಗುಣಗಾಡ್ತಾರೆ. ಬಂದೆ ತಡಿ.